ಅಶ್ವಿನಿ ಗೌಡ ಅವ್ರಿಗೂ ನನಗೂ ಒಂದು ಜಗಳ ಆಗುತ್ತೆ. ಒಂದು ಟಾಸ್ಕ್ ಕೊಡ್ತಾರೆ ಆಸುರನಾಗಿ, ಅಲ್ಲಿ ಬಾಟ್ಲ್ ಕಿತ್ಕೊಂಡು ಬಾ ಅಂತ. ನಾನು ಬಾಟ್ಲ್ ಕಿತ್ಕೊಂಡು ಬರೋಕ್ಕೆ ಹೋಗ್ತೀನಿ, ಉಗುರು ಟಚ್ ಆಗಿ ಅದು ದೊಡ್ಡ ಡ್ರಾಮಾ ಆಗುತ್ತೆ. ಕುಂಕುಮ ಹಚ್ಕೊಂಡು ರಕ್ತ ಬಂತು, 307 ಕೇಸ್ ಹಾಕ್ತೀನಿ, ಈಚೆ ಬಾ, ಏನೋ ಏನಿದೆ ಯೋಗ್ಯತೆ ನಿನಗೆ, ಮೈ ಫುಟ್, ಹೂ ದ ಹೆಲ್ ಆರ್ ಯು ಅಂತೆಲ್ಲ ಇದೆಲ್ಲ ನನ್ನ ತಲೆಯಲ್ಲೂ ರಿಜಿಸ್ಟರ್ ಇದೆ. ನಾನು ನೋಡೇ ಇಲ್ಲ, ಇನ್ನು ಎಪಿಸೋಡ್ಸು ನೋಡಿಲ್ಲ, ಟ್ರಾಲ್ಸು ನೋಡಿಲ್ಲ. ಇದೆಲ್ಲ ನನ್ನ ತಲೆಯಲ್ಲೇ ರಿಜಿಸ್ಟರ್ಡ್ ಇದೆ. ಇಷ್ಟು ಮಾತುಗಳಾಡ್ತಾರೆ ಅಶ್ವಿನಿ ಗೌಡ ಅವರು. ಅಗೇನ್ಸ್ಟ್ ಒಂದು ಹೆಣ್ಮಗುನೇ ಅಲ್ವಾ ಸರ್? ಆ ವಿಚಾರಕ್ಕೆ ನಾನು ಒಬ್ಳೆ ಮಾತಾಡಿದ್ದೆ ಹೊರತು ಅಲ್ಲಿನ ಯಾರು ಇನ್ಕ್ಲೂಡಿಂಗ್ ಮೈ ಜಂಟಿ ನನಗೋಸ್ಕರ ಸ್ಟ್ಯಾಂಡ್ ತಗೊಂಡಿಲ್ಲ ಸರ್. ಆ್ಯಂಡ್ ಆ ವಿಚಾರ ವೀಕೆಂಡಲ್ಲೂ ಡಿಸ್ಕಸ್ ಆಗಿಲ್ಲ ಸರ್. ಅವಾಗ ಬಹುಶಃ ಒಂಚೂರು ಬಿಸಿ ಮುಟ್ಸಿದ್ರೆ ರಕ್ಷಿತಾ ವಿಚಾರದಲ್ಲಿ ಅದು ಆಗ್ತಿರ್ಲಿಲ್ಲ ಅನ್ಸ್ಲಿಲ್ವಾ ಸರ್ ನಿಮ್ಗೆ? ಅದನ್ನೇ ನಾನು ಕೇಳ್ತಾ ಇರೋದು, ಇದನ್ನ ಚಾನಲ್ ನಿರೂಪಕರು ಯಾಕೆ ಮಾಡ್ತಾ ಇಲ್ಲ ಅಂತ. ಇಷ್ಟು ಮಟ್ಟಕ್ಕೆ ಹೋಗೋವರೆಗೂ ಬಿಡಬಾರ್ದು. ನಿಮ್ದು ಇನ್ಸಿಡೆಂಟ್ ಆದಾಗಲೇ ಕಡಿವಾಣ ಹಾಕ್ಬೇಕಾಗಿತ್ತು, ಅದನ್ನು ಬಿಟ್ರು ಯಾಕೆ ಆಗ್ತಾ ಇಲ್ಲ ಸರ್? ನಿರೂಪಕರಿಗೆ ಅವ್ರದೇ ಆದಂತಹ ಜವಾಬ್ದಾರಿ ಇರುತ್ತೆ. ಅವ್ರಿಗೆ ಅಂತ ಒಂದು ವಿಜುವಲ್ ಪ್ರೆಸೆಂಟೇಷನ್ ಮಾಡಿರ್ತಾರೆ. ಅವರು ಫೋನ್ ನೋಡ್ಕೊಂಡು ಬಿಗ್ ಬಾಸ್ ಗೋಸ್ಕರನೇ 24/7 ಮೀಸಲಿಡಲ್ಲ. ಆದರೆ ಸ್ಯಾಟರ್ಡೇ ಸಂಡೇ ಇವರ ಕಮಿಟ್ಮೆಂಟ್ ಟುವರ್ಡ್ಸ್ ದ ಶೋ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಪೂರೈಸ್ತಾರೆ. ಅವರಿಗೆ ಐ ಥಿಂಕ್ ಫ್ರೈಡೇನೋ ವೀಕ್ಲಿ ಒನ್ಸ್ ಫುಟೇಜ್ ಹೋಗುತ್ತೆ, ಎಡಿಟೆಡ್ ಫುಟೇಜ್ ಹೋಗುತ್ತೆ, ಅವ್ರಿಗೆ ಹೋಗುತ್ತೆ. ಅವರು ಎಲ್ಲಿರ್ತಾರೋ ಅಲ್ಲಿಂದಾನೆ ಏನು ಫುಟೇಜ್ ಇದೆ, ಏನು ಹೈಲೈಟ್ಸ್ ಇದೆ, ವಾರದಲ್ಲಿ ಏನು ತಪ್ಪಾಗಿದೆ, ಏನು ಸರಿಯಾಗಿದೆ, ಒಂದು ವಿಜುವಲಿ ನೋಡಿ ಪ್ರಿಪೇರ್ ಆಗಿ ಶೋಗೆ ಬರ್ತಾರೆ. ಬಂದಾಗ ಅವರಿಗೆ ಕ್ರಿಯೇಟಿವ್ ಟೀಮಿಂದ, ಡಿರೆಕ್ಷನ್ ಟೀಮಿಂದ ಏನು ಫೀಡ್ ಮಾಡ್ತಾರೋ ಅದು, ಅದರ ಜೊತೆಗೆ ಸರ್ ಜಡ್ಜ್ಮೆಂಟ್, ಜೊತೆಗೆ ಆಡಿಯನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಕಂಟೆಸ್ಟೆಂಟ್ಸ್ಗೆ, ಇದೆಲ್ಲದನ್ನು ಸೇರಿ ಸೂಕ್ಷ್ಮತೆಯಿಂದ ಒಂದಷ್ಟು ವಿಚಾರಗಳನ್ನ ನಮಗೆ ತಲುಪಿಸ್ತಾರೆ. ಸುದೀಪ್ ಸರ್ ಮಾತಿಗಿಳಿದ್ರೆ ಸರ್ ಇವರೆಲ್ಲ ಏನ್ ಸರ್ ಜಗಳ ಆಡೋದು? ನಿಮ್ಮ ವಿಚಾರ ಯಾಕೆ ತೆಗಿಲಿಲ್ಲ ಸುದೀಪ್ ಸರ್? ಯಾಕಂದ್ರೆ ಅಲ್ಲಿರೋ ಅಂತ ಬಿಗ್ ಬಾಸ್ ಟೀಮ್ ನಲ್ಲಿ ವರ್ಕ್ ಮಾಡ್ತಿದ್ದವರು ಇದನ್ನ ಗಮನಿಸ್ಲಿಲ್ವಾ? ಆಕೆ ಮಾತಾಡಿರೋಂಥ ಮಾತು ಅಷ್ಟು ಸರಿ ಇದೆಯಾ, ತಪ್ಪಿದೆಯಾ ಅನ್ನೋದು ಅವ್ರಿಗೆ ಅನಲೈಸ್ ಮಾಡೋಕ್ಕಾಗಲಿಲ್ವಾ ಅಂತ? ನೋ ಐಡಿಯಾ ಸರ್ ಅದ್ರ ಬಗ್ಗೆ. ನನಗೆ ಸಮಾಧಾನ ಮಾಡ್ಕೊಂಡಿದ್ದು ಹೇಗೆ ಅಂದರೆ, ಬಹುಶಃ ಇದಕ್ಕೆ ಕ್ಲಾರಿಟಿ ಸಿಕ್ಬಿಡ್ತೇನೋ, ಜನ ನೋಡಿದ್ರೇನೋ ನನ್ನ ತಪ್ಪೇನೂ ಇಲ್ಲ ಅಂತ ಜನರಿಗೂ ಅರಿವಾಗಿದೆಯೇನೋ, ಅದಕ್ಕೋಸ್ಕರ ಈ ವಿಚಾರವಾಗಿ ಡಿಸ್ಕಷನ್ ಆಗಿಲ್ವೇನೋ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಈ ಪ್ರಶ್ನೆ ಕೇಳೋದಿದ್ರೆ ಚಾನೆಲ್ನೇ ಕೇಳಬೇಕು, ಯಾಕಂದರೆ ಡಿಸಿಷನ್ ಏನು ಕಂಟೆಂಟ್ ಹೋಗಬೇಕು ಅನ್ನೋದು ಅವ್ರ ಮೇಲಿರುತ್ತೆ. ಆ ವೀಕೆಂಡು ಕೂಡ ತುಂಬ ವಿಚಾರಗಳಾಗೋಯ್ತು ಸರ್. ಅದು ಇನ್ಸಿಡೆಂಟ್ನ ನಂತರ ಅಲ್ಲಿ ಜಾಗದ ಒಂದಷ್ಟು ವಿಚಾರಗಳಾಯಿತು, ನಮ್ಮನ್ನ ಶಿಫ್ಟ್ ಮಾಡಿದ್ರು, ಅದಾದ ನಂತರ ಮತ್ತೆ ವಾಪಸ್ ನಮ್ಮನ್ನ ಕರ್ಕೊಂಡು ಬಂದರು. ಅವರು ಅದೇ ಪ್ರೆಷರಲ್ಲೇ ಇದ್ರು. ಸೊ ಬಹುಶಃ ಎಲ್ಲೋ ಒಂದು ಕಡೆ ಮಿಸ್ ಆಗಿರಬಹುದು, ಅಥವಾ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದಕ್ಕಿಂತ ಇಂಪಾರ್ಟೆಂಟ್ ವಿಚಾರಗಳು ಇದೆ ಈ ವಾರ ಹೇಳಲಿಕ್ಕೆ. ಈ ಥರದ್ದು ನಡೀತಾನೆ ಹೇಳ್ಬೇಕಂದ್ರೆ ಇದು ಇಂಪಾರ್ಟೆಂಟ್ ವಿಚಾರನೇ. ಒಂದು ಹೆಣ್ಣಿನ ಮೇಲೆ ಯಾವುದೇ ಒಂದು ಅಲ್ಲಿರ್ತಕ್ಕಂಥ ಸಹಪಾಠಿಗಳು ಅದನ್ನ ಎದುರಿಸ್ಬೇಕು. ಯಾರೇ ಆಗಿರಲಿ, ಒಬ್ಬ ಸಮಾಜದ ದೃಷ್ಟಿನಲ್ಲಿ ಒಂದು ಹೆಣ್ಣಿಗೆ ಅಥವಾ ಯಾರಿಗೆ ದರ್ಜನೆ ನಡೀತಾ ಇದೆ, ಯಾರೇ ಆಗ್ಲಿ ವಾಯ್ಸ್ ರೈಸ್ ಮಾಡೋದು ತಪ್ಪಲ್ಲ. ಆಗ್ಲಿಲ್ಲ ಸರ್. ಅಂಡ್ ಇನ್ನೊಂದೇನಂದ್ರೆ, ನಾನು ತುಂಬಾ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಯಾರಿಂದನೂ ಆ ಸಪೋರ್ಟ್ ಬಯಸ್ಲೂ ಇಲ್ಲ. ಯಾರು ನನಗೋಸ್ಕರ ನಿಂತ್ಕೋಬೇಕು, ನನಗೋಸ್ಕರ ಮಾತಾಡಿ, ನೀವು ಯಾಕೆ ಮಾತಾಡಿಲ್ಲ ಅಂತ ಪ್ರಶ್ನೆನೂ ಬಂದಿಲ್ಲ. ಅದೇ ನನ್ನ ವಿಚಾರ ಅಂತ ಬಂದ್ರೆ, ಪ್ರಪಂಚದ ಅಗೇನ್ಸ್ಟ್ ಆದ್ರೂ ನಾನು ನಿಂತ್ಕೊಂಡು ನಾನು ಒಬ್ಳೆ ಮಾತಾಡೋಷ್ಟು ತಾಕತ್ ನಂಗಿದೆ. ಅದಾದ್ಮೇಲೆ ಇನ್ಸಿಡೆಂಟ್ ಇನ್ಯಾವುದೋ ಆ ಥರ ವಿಚಾರ ನನ್ನನ್ನ ಟ್ರಿಗರ್ ಮಾಡುವಂಥ ವಿಚಾರ ಬಂದಿಲ್ಲ. ಸೆಕೆಂಡ್ ವೀಕ್ ಕೂಡ ನನಗೂ ಅಭಿಷೇಕ್, ನನ್ನ ಜಂಟಿಗೂ ತುಂಬ ಒಪಿನಿಯನ್ ವಿಚಾರವಾಗಿ ತುಂಬ ಜಗಳ ಆಯಿತು. ಇಷ್ಟೊತ್ತಿಂದ ನಾನು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀರಾ. ಸೊ ನನ್ನ ಥಾಟ್ ಫಾರ್ಮ್ ಹೆಂಗಿದೆ, ನನ್ನ ಮೆಚುರಿಟಿ ಹೇಗಿದೆ ಅನ್ನೋ ಐಡಿಯಾ ಏನಾದರೂ ನಿಮಗಿರುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.